ಭಾವಿ ಅಗ್ನಿವೀರರೇ, ಇಂದಿನ ಅಗ್ನಿವೀರ ಪರೀಕ್ಷೆಯಲ್ಲಿ ಬಂದಿರುವಂತಹ ಗಣಿತ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯದಾಗಿ find its ratio of 930 ಗ್ರಾಮ್ ಟು 31 kg. ಹಾಗಾದರೆ 930 ಗ್ರಾಮನ್ನು ಮತ್ತು 31 kgಯನ್ನು ಅನುಪಾತದಲ್ಲಿ ವ್ಯಕ್ತಪಡಿಸಿ. 930 ಗ್ರಾಮ ಮತ್ತು 31 kg. 1 kgಗೆ ಎಷ್ಟು ಗ್ರಾಮ್ ಆಗುತ್ತಾವೆ ಅಂತಂದ್ರೆ 1000 ಗ್ರಾಮ್ಗಳು. 1 kgಗೆ ಎಷ್ಟಾಗ್ತಾವ್ರಿ? 1000 ಗ್ರಾಮ್ ರೀ. ಹಾಗಾದರೆ 31 kgಗೆ ಎಷ್ಟು ಗ್ರಾಮ್ ಆಗ್ತಾವಂತಂದ್ರೆ 31 ಇಂಟು 1000 ಮಲ್ಟಿಪ್ಲೈ ಮಾಡಿದಾಗ 31,000 ಗ್ರಾಮ್ಸ್. ಹಾಗಾದರೆ 930 ಹಾಗೂ 31,000 ಅನುಪಾತದಲ್ಲಿ ಬರೆಯಿರಿ. ಸೊ ಇವಾಗ ಕ್ಯಾನ್ಸಲೇಷನ್ ಕಡೆ ಹೋಗೋಣ. 0 0. ನೆಕ್ಸ್ಟ್ ಅಗೇನ್ ಕ್ಯಾನ್ಸಲೇಷನ್ 93 ಮತ್ತು 3100 ಕ್ಯಾನ್ಸಲ್ ಮಾಡಬೇಕು. ಹಾಗಾದರೆ ಈ 93 ಮತ್ತು 31 ಯಾವುದ್ರಲ್ಲೇ ಹೋಗ್ತದ ಅಂತಂದ್ರೆ, ಸೊ ವಿ ಹ್ಯಾವ್ ಟು ಯೂಸ್ ಯೂನಿಟ್ ಡಿಜಿಟ್ಸ್. ಇಲ್ಲೇ 1 ಅದ, ಇಲ್ಲೇ 3 ಅದ. ಸೊ ಇಲ್ಲಿ 1 ಅದ, ಇಲ್ಲಿ 3 ಅದ ಅಂದ್ರೆ 1 ಎಷ್ಟಲೇ 3, 1 3ಲೇ 3. ಹಾಗಾದರೆ ನಾವು ಕ್ಯಾನ್ಸಲ್ ಮಾಡ್ಬೋದು 31 1ಲೇ, 31 3ಲೇ. ಸೊ 00 ರಿಮೈನ್ಸ್, ವಿ ಹ್ಯಾವ್ ಟು ಟೇಕನ್ 00. ಹಾಗಾದರೆ 930 ಮತ್ತು 31 kgಯನ್ನು ಅನುಪಾತದಲ್ಲಿ ವ್ಯಕ್ತಪಡಿಸಿದಾಗ ದಟ್ ಈಸ್ 3:100. ಸೊ ದಟ್ ಈಸ್ 3:100. ಇದು ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಅಭ್ಯರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಒನ್, ಫೈಂಡ್ ದಿ ಆವರೇಜ್ ಆಫ್ ಟು ಆ್ಯಂಡ್ 4. 2 ಮತ್ತು 4ರ ಸರಾಸರಿ ತಿಳಿಸಿ ಅಂತ ಹೇಳಿದಾರೆ. 2 ಮತ್ತು 4ರ ಸರಾಸರಿ ಅಂದರೆ ನಮ್ಗೆ ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಅವರೇಜ್ ಅಂತಂದ್ರೆ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅಂದ್ರೆ ಸರಾಸರಿ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಹಾಗಾದರೆ ಒಟ್ಟು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡೋಣ. 2 + 4 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಂಖ್ಯೆಗಳು ಎಷ್ಟು ಅದಾವ್ರಿ? 1 2. ಎಷ್ಟು ಸಂಖ್ಯೆ ಇರ್ತಾವಲ್ಲ ಅಷ್ಟು ಸಂಖ್ಯೆಯಲ್ಲಿ ಭಾಗಿಸ್ಬೇಕು. ಒಟ್ಟು ಸಂಖ್ಯೆನ ಮೇಲ್ಗಡೆ ಕೂಡಿಸಿ ಇಡಬೇಕು. ಹಾಗಾದ್ರೆ 2 + 4 ಕೂಡಿಸಿದರೆ ಎಷ್ಟಾಗೋದ್ರಿ? 6 ಡಿವೈಡೆಡ್ ಬೈ 2. ಸೊ 6/2. 2ರಲ್ಲೇ 6 ಹೋಗುತ್ತಾ? ಹೋಗ್ತದ ರೀ. 2 1ಲೇ, 2 3ಲೇ. ಹಾಗಾದರೆ 2 ಮತ್ತು 4ರ ಸರಾಸರಿ ಏನಾಗೋದ್ರಿ? 3 ಆಗೋದು. ಸೊ ಅರ್ಥವಾದರೆ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. A person can travel 270 kilometers in 5 hours. How much distance will be travel in 1 hour? A person can travel 270 km in 5 hours. How much distance travels in 1 hour? ಹಂಗಂತಂದ್ರೆ ಒಬ್ಬ ವ್ಯಕ್ತಿ 270 ಕಿಲೋಮೀಟರ್ ದೂರವನ್ನು 5 ಗಂಟೆಗಳಲ್ಲಿ ಕ್ರಮಿಸಬಲ್ಲವನಾದರೆ, 270 ಕಿಲೋಮೀಟರನ್ನು 5 ಗಂಟೆಗಳಲ್ಲಿ ಕ್ರಮಿಸಬಲ್ಲವನಾದರೆ ಆತ 1 ಗಂಟೆಯಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾತಂದ್ರೆ ನಮಗಿಲ್ಲಿ ಅವರು ಏನು ಕೇಳಿದಾರಪ್ಪ ಅಂದ್ರೆ ಆವ್ರೇಜ್ ಸ್ಪೀಡ್ ಕೇಳಿದಾರ, ಅಥವಾ 5 ಗಂಟೆಯಲ್ಲಿ 270 ಕಿಲೋಮೀಟರ್ ಕ್ರಮಿಸಬಲ್ಲವನಾದರೆ 1 ಗಂಟೆಯಲ್ಲಿ ಅಂತ ಕೇಳಿದ್ರ.
ಸೊ ಎರಡು ರೀತಿಯಲ್ಲಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಒನ್ ಈಸ್ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಹಾಗಾದರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಯಾನ್ರಿ ಅವ? 270 ಕಿಲೋಮೀಟರ್ ರೀ. ಎಷ್ಟು ಗಂಟೆ ಒಳಗೆ ಮಾಡ್ಯಾನ್ರಿ? 5 ಗಂಟೆ ಒಳಗೆ ಮಾಡಿದಾನ. ಹಾಗಾದರೆ 270 5ರಲ್ಲಿ ಬಾ ಹೋಗ್ತದಾ ನೋಡೋಣ. 5 ಬಂದ್ಲೆ 5 5 25 2 ಉಳಿತ ಮುಂದ್ಗಡೆ 0 ಅದ. 5 ಎಷ್ಟಲೇ 20 ರೀ? 5 4 20. ಹಾಗಾದರೆ ಆತ 1 ಗಂಟೆಯಲ್ಲಿ ಕ್ರಮಿಸುವ ದೂರ ಎಷ್ಟಾಗತ್ತಪ್ಪ ಅಂದ್ರೆ 54 ಕಿಲೋಮೀಟರ್ ಪರ್ ಅವರ್. ಅಥವಾ ನಿಮ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೆ ನೀವು ಹೇಗೆ ಮಾಡ್ಬೋದಪ್ಪ ಅಂತಂದ್ರೆ 5 ಗಂಟೆಗಳಲ್ಲಿ ಆತ ಚಲಿಸುವ ದೂರ 270 ಕಿಲೋಮೀಟರ್ ಆದರೆ 1 ಗಂಟೆಯಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲ? ಸೊ ಓರೆ ಗುಣಾಕಾರ ನೆಕ್ಸ್ಟ್ ಡಿವೈಡೆಡ್ ಬೈ 5. 1 × 270 ಡಿವೈಡೆಡ್ ಬೈ 5. ಸೊ ಇವಾಗ 5ರಲ್ಲಿ 270ಕ್ಕೆ ಬಾ ಹೋಗ್ಸೋಣ. 5 ಒಂದ್ಲೇ ರೀ 5 5 25 27ರಲ್ಲಿ 25 ತೆಗೆದಾಗ 2 ಉಳಿಯುತ್ತೆ. ಹಾಗಾದರೆ 2 ಮತ್ತು 0 ಅಂದರೆ 25. 5 ಎಷ್ಟಲೇ 20 5 4 20. ಹಾಗಾದರೆ ಆತ 1 ಗಂಟೆಯಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲ? 54 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈಂಡ್ ದಿ ಎಲ್ಸಿಯಮ್ ಆಫ್ 7 4 and 3. ಸೊ ಇವಾಗ ನಮ್ಗೆ ಕೇಳಿದಾರ್ರಿ 7 4 ಮತ್ತು 3ರ ಸರಾಸರಿ. ಹಾಗಾದ್ರೆ 7 4 ಮತ್ತು 3ರ ಸರಾಸರಿ ಅಂತ ಕೇಳ್ತಾರ. ಸೊ ಇವಾಗ ನೋಡ್ರಿ 7 4 3 ಈ ಯಾವ ಸಂಖ್ಯೆಗಳು ಒಂದೇ ಮಗ್ಗಿಲೇ ಬಾ ಹೋಗಂಗಿಲ್ಲ. ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಡೈರೆಕ್ಟ್ಲೇ ನಾವು ಈ ಸಂಖ್ಯೆಗಳ ಗುಣಲಬ್ಧ ಮಾಡಿಬಿಡೋದು. ಯಾಕಪ್ಪ ಅಂತಂದ್ರೆ 7 ಮತ್ತು 3 ಎಂಥ ಸಂಖ್ಯೆಗಳ್ರಿ ಇವು? ಅವಿಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಲೂ ಭಾಗ ಹೋಗಂಗಿಲ್ಲ. ಅಂತಂತಂದ್ರೆ 7 3 ಅವಿಭಾಜ್ಯ ಸಂಖ್ಯೆ, 4 ಭಾಜ್ಯ ಸಂಖ್ಯೆ. ಈ ರೀತಿ ಪ್ರಶ್ನೆಗಳು ಬಂದಾಗ ನೀವೇನು ಮಾಡಬೇಕಪ್ಪ ಅಂದರೆ ಲಸ ಮಾಡದೆ ಡೈರೆಕ್ಟ್ಲಿ ಮಲ್ಟಿಪ್ಲೈ ಇಟ್ 7 4 × 3. ಇವಾಗ ನಮಗೆ ಭಾಳಷ್ಟು ಮಗ್ಗಿ ಬರಲಿಲ್ಲಪ್ಪ ಅಂತಂದ್ರೆ ಈಸಿಯೆಸ್ಟ್ ವೇದಾಗ ಮಾಡಿದ್ರಿ. ಈಗ 7 4 28 28 3 ಗೊತ್ತಾಗಂಗಿಲ್ಲ ನಮ್ಗೆ. ಅವಾಗ ಏನು ಮಾಡ್ತೀರಂದ್ರೆ 4 3 12 ರೀ. 12 7 12 7 ಎಷ್ಟು ಬರೋದ್ರಿ? 12 7 84. ಇದು ಸರಿಯಾದ ಕ್ರಮ ರೀ. ಯಾವಾಗ ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲೇ ಬರ್ತಾವಲ್ಲ, ಸೊ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆವಾಗ ಈ ಕ್ರಮದಲ್ಲಿ ಲಸನ್ನ ಬಿಡಿಸ್ಬೇಕು. 7 4 3 ಹೀಗೆ ಬಿಡಿಸ್ಬೇಕ್ರಿ. ಸೊ ಈಗ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕ್ರಿ ನೀವು 2ರಿಂದ. ಸೊ ಇವಾಗ 2ರಿಂದ 7 ಬಾಗ್ ಹೋಗಂಗಿಲ್ಲ. ಸೊ ಹಾಗೆ ಬರೆಯೋದ್ರಿ. 2 ಎಷ್ಟಲೇ 4 ರೀ? 2 2 4. 2ರ ಮಗ್ಯಾಗ 3 ಬಾಗ್ ಹೋಗಂಗಿಲ್ಲ. ನೆಕ್ಸ್ಟ್ 3 ಹಾಗೆ ಬರಿತೀರಿ. ನೆಕ್ಸ್ಟ್ ಒಂದು ಸೆಕೆಂಡ್ ಏನು ಮಾಡೋದಂತ ಅಂದ್ರೆ 2ಲೇ ತಗೋದು. 7 ಹಾಗೆ ಬರಿತೀರಿ. 2 ಒಂದ್ಲೇ ರೀ. ಮತ್ತೆ 3 ಬರಿತೀರಿ. ನೆಕ್ಸ್ಟ್ 3ಲೇ ತಗೋರಿ. 7 ಬಾಗ್ ಹೋಗಂಗಿಲ್ಲ. ನೆಕ್ಸ್ಟ್ 3 ಒಂದ್ಲೇ. ನೆಕ್ಸ್ಟ್ ಹೇಳ್ತೀರಿ 7 ಒಂದ್ಲೇ. ಇವಾಗಾದ್ರೆ ನೋಡ್ರಿ 2 2 4 ರೀ. 4 3 12 ರೀ. 12 7 84. ಇವೇ ಯಾವಾಗ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಎಲ್ಲನ್ನು ಕಾಂಪೋಸಿಟ್ ನಂಬರ್ಸ್ ಕೊಟ್ಟಾಗ ಅಥವಾ ಆಡ್ ಇವನ್ ನಂಬರ್ಸ್ ಮಿಕ್ಸ್ ಮಾಡಿ ಕೊಟ್ಟಾಗ ಇವೆಯನ್ನು ನೀವೇನು ಮಾಡ್ಬೋದು ರೀ? ಲಸ ಮಾಡ್ಬೋದು. ಇಲ್ಲ ಇವಾಗ ನಮ್ಗೆ ಕೊಟ್ಟಿದ್ದ ಸಂಖ್ಯೆಗಳು ಹೆಂಗದಾವ್ರಿ? 7 4 ಪ್ರೈಮ್ ನಂಬರ್ ಅದಾವ, 4 ಕಾಂಪೋಸಿಟ್ ನಂಬರ್ ಅದ ರೀ. ಈ ರೀತಿ ಸಂಖ್ಯೆಗಳು ಕೊಟ್ಟರೆ ನೀವೇನು ಮಾಡಿರಿ? ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿರಿ. ಅದುವೇ ನಮ್ದು ಏನಾಗ್ತೈತಪ್ಪ ಅಂದ್ರೆ ಲಸ. ಹಾಗೆ ಇದ್ರದ್ದು ಮಸ ಕೇಳಿದ್ರೆ ನೀವೇನು ಹೇಳ್ಬೋದು? 7 4 3 ಯಾವುದೇ ಸಂಖ್ಯೆಲ್ಲ ಬಾ ಹೋಗಂಗಿಲ್ಲ. ಯಾವುದೇ ಸಂಖ್ಯೆಲ್ಲ ಬಾ ಹೋಗದೇ ಇರುವ ಸಂಖ್ಯೆಗಳ ಮಸ ಏನಾಗೋದ್ರಿ? 1. ಸೊ ನೆಕ್ಸ್ಟ್ ಹೋಗನ್ರಿ ನೆಕ್ಸ್ಟ್ ಪ್ರಶ್ನೆಗೆ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಅದು ಇನ್ ಆಲ್ಜಿಬ್ರಿಕ್ a + b ಹೋಲ್ ಸ್ಕ್ವೇರ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳಿದಾರ. ಹಾಗಾದ್ರೆ a + b ಹೋಲ್ ಸ್ಕ್ವೇರ್ ಎಕ್ಸ್ಪೆನ್ಷನ್ ಏನಿರುತ್ತೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತದ ರೀ. ದಟ್ ಈಸ್ a² + b² + 2ab. ಸೊ ಇದು ಡೈರೆಕ್ಟ್ ಫಾರ್ಮುಲಾ. ಸೊ ಆಲ್ಜಿಬ್ರಿಕ್ ಒಳಗೆ ಬರುತ್ತೆ. ಸೊ ನಿಮಗೆ ಇದಲ್ಲದೆ
ನೆಕ್ಸ್ಟ್ ಏನು ಕೇಳ್ಬೋದಪ್ಪ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಕೇಳ್ಬೋದು ರೀ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನು ಹೇಳುತ್ತಾ, ಇದಕ್ಕೆ ವ್ಯತ್ಯಾಸ ಏನದ ನೋಡ್ರಿ, ಇದು ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ. ಇಲ್ಲೇ ಪ್ಲಸ್ 2ab ಇರುತ್ತಾ, ಇಲ್ಲೇ ಮೈನಸ್ ಐತೆ ಅಂದರೆ ಇಲ್ಲಿ ನೀವೇನು ಮಾಡಬೇಕು, ಮೈನಸ್ 2ab. ಹಾಗಾದ್ರೆ ಆಲ್ಜಿಬ್ರಿಕ್ ಫಾರ್ಮುಲಾ ಎಲ್ಲನೂ ನೀವು ನೆನ್ಪಿಟ್ಕೊಂಡ್ರಪ್ಪ ಅಂದ್ರೆ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಯು ಕ್ಯಾನ್ ಟು ಆನ್ಸರ್ ಇಟ್. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ 42% into fractional form. ಸೊ ನೆಕ್ಸ್ಟ್ ಕ್ವಶನ್ ಏನದ ಅಂತಂದ್ರೆ ಕನ್ವರ್ಟ್ 42% ಇಂಟು ಫ್ರ್ಯಾಕ್ಷನಲ್ ಫಾರ್ಮ್. ಹಂಗಂತಂದ್ರೆ ಶೇಕಡ 42 ಯಾವುದರಲ್ಲಿ ಪರಿವರ್ತನೆ ಮಾಡಿ ಅಂದರ್ರಿ, ಫ್ರ್ಯಾಕ್ಷನಲ್ ಫಾರ್ಮ್. ಫ್ರ್ಯಾಕ್ಷನಲ್ ಫಾರ್ಮ್ ಅಂದ್ರೆ ಏನು, ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿ ಅಂತ ಕೇಳಿದಾರ. ಭಿನ್ನರಾಶಿ ರೂಪ ಅಂತಂದ್ರೆ ಸೊ ನಾವು ಆ ಶೇಕಡನ್ನ ರಿಮೂವ್ ಮಾಡೋದ್ರಿ. ಶೇಕಡ ರಿಮೂವ್ ಮಾಡ್ಬೇಕಾರೆ 42 ಶೇಕಡ ಐತೆ ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕ್ರಿ. ಇದು ಏನಪ್ಪ ಅಂತಂದ್ರೆ ಭಿನ್ನರಾಶಿಯ ರೂಪ. ನಿಮ್ಮ ಆಪ್ಷನ್ 42 ಡಿವೈಡೆಡ್ ಬೈ 100 ಇದ್ರೆ ಇದುವೇ ರೇಟ್ ಆಗುತ್ತಾ, ಅಥವಾ ಈ 42 ಮತ್ತು 100 ಯಾವ್ದಾರ ಒಂದ ಮಗ್ಗಿಲೆ ಬಾ ಹೋಗ್ತದನ್ನ ಚೆಕ್ ಮಾಡ್ರಿ. ಸೊ ಇದು ಬಾ ಹೋಗುತ್ತೆ ರೀ, ಎಷ್ಟಲ್ಲೇ ಬಾ ಹೋಗುತ್ತೆ ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 0 ಅದ. ಹಂಗಂದ್ರೆ ಎಷ್ಟರಲ್ಲೇ ಬಾ ಹೋಗಿಸ್ಬೋದು ರೀ, ನಾವು ಇದನ್ನು 2ರಲ್ಲೇ ಬಾ ಹೋಗಿಸ್ಬೋದು. ಹಾಗಾದ್ರೆ 2 5 10 ರೀ, ಮುಂದೆ 0 ಅದ ರೀ, 0 ಕೊಡ್ರಿ. ನೆಕ್ಸ್ಟ್ 1 2 2 4 ರೀ, 2 1 ರೀ. ಸೊ ಇವಾಗ 21 ಡಿವೈಡೆಡ್ ಬೈ 50. ಸೊ 21 ಡಿವೈಡೆಡ್ ಬೈ 50 ಇದೇನಾಗಂಗಿಲ್ಲಪ್ಪ ಅಂದ್ರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗಂಗಿಲ್ಲ. ಹಾಗಾದರೆ ನಮ್ಮ ಉತ್ತರ ಏನಾಯ್ತು ಈಗ, 21 ಡಿವೈಡೆಡ್ ಬೈ 50 ಇದು ಸರಿಯಾದ ಉತ್ತರ. ಯಾವುದರ ಫ್ರ್ಯಾಕ್ಷನಲ್ ಫಾರ್ಮ್ ಇದ್ದ, 42% ಅದ ಫ್ರ್ಯಾಕ್ಷನಲ್ ಫಾರ್ಮ್ ಈಸ್ 21 ಡಿವೈಡೆಡ್ ಬೈ 50. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆಗೆ. ಸಾಲ್ವ್ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ, ಸಾಲ್ವ್ ಒಂದು ಕೊಟ್ಟಾರ. ಸಾಲ್ವ್ ಕೊಟ್ಟಿದ್ದಾರ್ರಿ ಬಿಡಿಸಿ ಅಂತ ಹೇಳಿದಂಗೆ. ಬಿಡಿಸಿ ಏನನ್ನ ಬಿಡಿಸಿ ಅಂತ ಹೇಳಿದಾರೆ ಅಂದ್ರೆ 20 ಡಿವೈಡೆಡ್ ಬೈ 8 ಪ್ಲಸ್ ಆಫ್ 15 ಡಿವೈಡೆಡ್ ಬೈ 8. ಸೊ ವೆರಿ ಈಸಿಯೆಸ್ಟ್ ಕ್ವಶನ್. ಇದೇನಪ್ಪ ಅಂದ್ರೆ ಅತಿ ಈಸಿ. ಹೆಂಗೆ ಈಸಿ ಅಪ್ಪ ಅಂತಂದ್ರೆ ಈಗ ಭಿನ್ನರಾಶಿ ಒಳಗೆ ಆಗಲೇ ನಮ್ಗೆ ಕೊಟ್ಟಿದ್ರು ಶೇಕಡ ಅನ್ನೋ ಭಿನ್ನರಾಶಿ. ಈಗ ಭಿನ್ನರಾಶಿಯನ್ನು ಸಾಲ್ವ್ ಮಾಡ್ರಿ ಅಂತಾರೆ. ಇವಾಗ ನೋಡ್ರಿ, ನಾವು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾರೆ ಭಿನ್ನರಾಶಿ ಒಳಗೆ ಒಂದು ನಿಯಮ ಅದ ರೀ, ಕೂಡಿಸಿ ಅಥವಾ ವ್ಯವಕಲನ ಮಾಡಿ ಅಂತಂದ್ರೆ ಡಿನಾಮಿನೇಟರ್ ಏನಿರಬೇಕು, ಸೇಮ್ ಇರಬೇಕು ಅಂತ ಹೇಳ್ತಾರೆ. ಡಿನಾಮಿನೇಟರ್ ಸೇಮ್ ಇಲ್ಲಪ್ಪ ಅಂತಂದ್ರೆ ನೀವು ಲಸ ಮಾಡಬೇಕು. ಅವ್ರು ಆಲ್ರೆಡಿ ಡಿನಾಮಿನೇಟರ್ ಏನು ಮಾಡಿದ್ದಾರೆ ಅಂದ್ರೆ ಸೇಮ್ ಕೊಟ್ಟಿದ್ದಾರೆ. ಎರಡೂ ಕಡೆ ಸೇಮ್ ನಂಬರ್ ಇದ್ದಾಗ ಡೈರೆಕ್ಟ್ಲಿ ಟೇಕನ್ ಇದರ ಲಸ ಎಷ್ಟಾಗ್ತೈತಪ್ಪ ಅಂತಂದ್ರೆ 8 ಆಗ್ತದ ರೀ. ಅವಾಗ ಏನು ಮಾಡಿದ್ರಿ, 20 ಪ್ಲಸ್ 15. 20 ಪ್ಲಸ್ 15 ಎಷ್ಟಾಗ್ತದ ರೀ ಕೂಡಿಸಿದ್ರ, 35 ಡಿವೈಡೆಡ್ ಬೈ 8. ಈ 35 ಮತ್ತು 8 ಯಾವರ ಮಗ್ಗಿಲ ಬಾ ಹೋದ್ರೆ ಹೋಗಿಸ್ಬೇಕಾ, ಹೋಗಲಿಲ್ಲಪ್ಪ ಅಂದ್ರೆ ನಮ್ಮ ಆನ್ಸರ್ ಏನಾಗ್ತೈತೆ ಅಂದ್ರೆ 35 ಡಿವೈಡೆಡ್ ಬೈ 8. ಹಾಗಾದ್ರೆ ಇದು ಏನಪ್ಪ ಅಂದ್ರೆ ಭಿನ್ನರಾಶಿ ಒಳಗೆ ಸಂಕಲನ. ಅದನ್ನು ಸಂಕಲನ ಇದ್ದಿದ್ದನ್ನು ವ್ಯವಕಲನ ಕೇಳಿದ್ರಪ್ಪ ಅಂತಂದ್ರೆ ಆಸ್ ಅ ಸೇಮ್ ಪ್ರೊಸೆಸ್ 20 ಡಿವೈಡೆಡ್ ಬೈ 8 ಮೈನಸ್ 15 ಡಿವೈಡೆಡ್ ಬೈ 8 ಕೊಟ್ಟಾರಪ್ಪ ಅಂತಂದ್ರೆ. ಸೊ ಇವಾಗ ಆ್ಯಸ್ ಯೂಸ್ವಲ್ ಡಿನಾಮಿನೇಟರ್ ನಮ್ಮ ಛೇದ ಸೇಮ್ ಅದ ರೀ. ಸೇಮ್ ಇರ್ಬೇಕಂದ್ರೆ ಲಸ ಮಾಡ್ಕೋರಿ. 8 ಬರ್ದೀವ್ರಿ, 20 ರೀ, ಮೈನಸ್ 15 ರೀ. 20ರಾಗ 15 ತೆಗೆದ್ರೆ ಎಷ್ಟು ಉಳಿತು ನೋಡ್ರಿ, 5 ಉಳಿತು ರೀ. 5 ಡಿವೈಡೆಡ್ ಬೈ 8. ಇದೇನಪ್ಪ ಅಂತಂದ್ರೆ ಸಬ್ಸ್ಟ್ರಾಕ್ಷನ್, ಹಂಗಂದ್ರೆ ವ್ಯವಕಲನ. ಇದನ್ನ ಸಾಲ್ವ್ ಅಂತ ಕೊಟ್ಟಾರ್ರಿ, ಅಡಿಷನ್ ಕೊಟ್ಟಾರ. ಸೊ ಅಡಿಷನ್ ಬದಲಾಗಿ ಸಬ್ಸ್ಟ್ರಾಕ್ಷನ್ ಕೊಟ್ಟರು ಇದೇ ಪ್ರೊಸೆಸ್ ಯೂಸ್ ಮಾಡ್ಬೇಕ್ರಿ. ಡಿನಾಮಿನೇಟರ್ ಏನಿರಬೇಕು, ಸೇಮ್ ಇರಬೇಕು. ಸೇಮ್ ಇಲ್ಲಪ್ಪ ಅಂದ್ರೆ ನೀವೇನು ಮಾಡ್ಬೇಕ್ರಿ, ಲಸ ತೆಗಿಬೇಕು. ಸೊ ಅರ್ಥ ಆಗಿದ್ರೆ ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ a population of a town is a population of a town is 17,000. It increases 25%. It increases
25%. The population after 1 year, the population after 1 year. ನೋಡ್ರಿ, ನಮಗೇನು ಪ್ರಶ್ನೆ ಕೊಟ್ಟಾರಪ್ಪ ಅಂತಂದ್ರೆ, ಒಂದು ನಗರದ ಜನಸಂಖ್ಯೆ ಪ್ರಸ್ತುತವಾಗಿ ಎಷ್ಟದ ಅಂತ ಕೊಟ್ಟಾರ್ರಿ? 17,000 ಅದ ಅಂತ ಕೊಟ್ಟಾರ್ರಿ. ಹಾಗಾದ್ರೆ ಆ 17,000 ಪ್ರತಿ ವರ್ಷ ಎಷ್ಟು % ಇನ್ಕ್ರೀಸ್ ಆಗತ್ತೈತಪ್ಪ ಅಂತಂದ್ರೆ 25% ಇನ್ಕ್ರೀಸ್ ಆಗತ್ತದ. ಹಾಗಾದ್ರೆ 25% ಇನ್ಕ್ರೀಸ್ ಆಗತ್ತೈತೆ ಅಂದ್ರೆ 1 ವರ್ಷದ ನಂತರ ನಗರದಲ್ಲಿರುವ ಜನಸಂಖ್ಯೆ ಅಂತ ಕೇಳ್ತಾರೆ. 1 ವರ್ಷದ ನಂತರ ಜನಸಂಖ್ಯೆ ಕೇಳಿದಾಗ ಆ್ಯಸ್ ಯೂಶ್ವಲ್ ನಾವು ಪಾಪ್ಯುಲೇಷನ್ ಇನ್ಕ್ರೀಸಸ್ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. ಇಲ್ಲಿ 1 ಇಯರ್ ಅದ ರೀ, ಡೈರೆಕ್ಟಾಗಿ ಮಾಡ್ಬೋದಾ? ನಾ ಫಾರ್ಮುಲಾನ ಹಾಕ್ತೇನೆ, ಡೈರೆಕ್ಟಾಗಿ ಹೇಳ್ತೇನೆ. ಸೊ ಇವಾಗ ಪಾಪ್ಯುಲೇಷನ್ ಇನ್ಕ್ರೀಸಸ್ ಅಂದ್ರೆ ಎಷ್ಟು ಪಾಪ್ಯುಲೇಷನ್ ಕೊಟ್ಟಾರ ತಗೊಳ್ಳೋದು. ನೆಕ್ಸ್ಟ್ 1 + ಇನ್ಕ್ರೀಸಸ್ ಆಗತೈತೆ ಅಂದ್ರೆ ನೀವೇನು ಮಾಡ್ಬೇಕು? ಇಲ್ಲಿ ಪ್ಲಸ್ ಹಾಕಬೇಕು. ಡಿಕ್ರೀಸಸ್ ಆಗತೈತೆ ಅಂದ್ರೆ ಇಲ್ಲಿ ಏನು ಮಾಡಬೇಕು? ಮೈನಸ್ ಹಾಕಬೇಕು. ಎಷ್ಟು ರೇಟ್ ಇನ್ಕ್ರೀಸ್ ಆಗತೈತಿ ಮೇಲ್ಗಡೆ ಬಡೋದಾ ಇಂಟು 100 ರೀ, ಬ್ರಾಕೆಟ್ ಕಂಪ್ಲೀಟೆಡ್ ನಂಬರ್ ಆಫ್ ಇಯರ್ಸ್ ರೀ, ದಟ್ ಈಸ್ ಗಿವನ್ ಟೈಮ್ ರೀ. ಇಯರ್ಲಿ ವಾರ್ಷಿಕವಾಗಿ ಅಂತೇಳಿ ಕೊಟ್ಟಿರ್ತಾರಲ್ಲ, ಅದನ್ನು ಯೂಸ್ ಮಾಡ್ಬೇಕ್ರಿ. ಇವಾಗ ನೋಡ್ಕೊರಿ, ನಮ್ದು ಪಾಪ್ಯುಲೇಷನ್ ಎಷ್ಟು ಅದ ರೀ? 17,000 ಅದ ರೀ ಪ್ರಸ್ತುತ. 17,000 ಬರಿತೀವಿ ರೀ. ನೆಕ್ಸ್ಟ್ ರೀ, ರೇಟ್ ಆಫ್ ಇನ್ಕ್ರೀಸಸ್ ಎಷ್ಟು % ಇನ್ಕ್ರೀಸ್ ಆಗತೈತೆ ಅಂತ ಹೇಳ್ತಾರಪ್ಪ ಅಂತಂದ್ರೆ ಅವ್ರ 25% ಇನ್ಕ್ರೀಸ್ ಆಗತೈತ್ರಿ. ಡಿವೈಡೆಡ್ ಬೈ 100 ಎಷ್ಟು ವರ್ಷಕ್ಕೆ ಆಗತ್ತದ ರೀ? ಓನ್ಲಿ 1 ಇಯರ್. ನಮ್ಗೆ ಎಷ್ಟು ವರ್ಷಕ್ಕೆ ಬೇಕಾಯ್ತು ರೀ? ಒಂದೇ ಒಂದು ವರ್ಷಕ್ಕೆ ಬೇಕಾಯ್ತು ರೀ. ಇವಾಗ ನೋಡ್ರಿ, 25 ಡಿವೈಡೆಡ್ ಬೈ 100 ಬಾಕ್ ಹೋದ್ರೆ ಹೋಗಿಸ್ರಿ. ಇಲ್ಲಪ್ಪ ನಾ ಹೋಗ್ಸಂಗಿಲ್ಲ ಅಂದ್ರೆ ಡೈರೆಕ್ಟ್ಲಿ ಮಲ್ಟಿಪ್ಲೈ 100 1 100 100 1 100 100ಕ್ಕೆ 25 ಸೇರಿಸ್ಕೊರಿ, 125 ಆಗ್ತೈತಿ. ಇಲ್ಲ ನಾ ಬಾಕ್ ಹೋಗಿಸ್ತೇನಪ್ಪ ಅಂತಂದ್ರೆ 25 1 25 25 4 100 ರೀ. ಸೊ ಇವಾಗ ಇದನ್ನು ನಾವು ಸಾಲ್ವ್ ಮಾಡ್ಬೇಕ್ರಿ. ಸಾಲ್ವ್ ಮಾಡ್ಬೇಕಾರ ರಿಮೈನಿಂಗ್ ರೀ, ರಿಮೈನಿಂಗ್ ನೋಡ್ಕೊರಿ ಎಷ್ಟು ಉಳ್ದದ? ಇಲ್ಲಿ 1 ಅದ ರೀ, ಪ್ಲಸ್ 1/4 ಅದ. ಓರೆಗೂ ನಾಕಾರ ಮಾಡ್ಬೇಕ್ರಿ. 4 1 4 ರೀ, 4ಕ್ಕೆ 1 ಸೇರಿಸ್ರಿ ಎಷ್ಟು ರೀ? 5 ಡಿವೈಡೆಡ್ ಬೈ 4. ಸೊ 5/4 ರೀ. ಈಗ 4ರಲ್ಲಿ 17,000 ಬಾ ಹೋಗ್ತೈತೆನ ನೋಡ್ರಿ. 4ರಲ್ಲಿ 17,000 ಬಾ ಹೋಗ್ತೈತೆ ಚೆಕ್ ಮಾಡಿರಿ. ಸೊ ಇಲ್ಲಿ 00 ಅದಾವ ಅಂತಂದ್ರೆ 4ರಲ್ಲಿ ಬಾ ಹೋಗ್ತೈತ್ರಿ. ನಾ ಈಗ ಬಾ ಹೋಗಿಸ್ತೇನೆ ನೋಡ್ರಿ. 4 1 ರೀ. ನೆಕ್ಸ್ಟ್ 4 4 16. ನೆಕ್ಸ್ಟ್ ಇಲ್ಲಿ 16 ಆದ ನಂತರ 17ರಾಗ 16 ತೆಗೆದ್ರೆ 1 ಉಳಿತ್ರಿ, ಮುಂದೆ 0 ಅದ ರೀ. ಹಾಗಾದ್ರೆ 4 2 8 ತಗೋತೀರಿ. ನೆಕ್ಸ್ಟ್ 2 ಉಳಿತದ ರೀ, ಮುಂದೆ 0 ಅದ ರೀ. 4 ಎಷ್ಟಲೇ 20, 4 5 20. ಸೊ ಮುಂದೆ 0 ಅದ ರೀ, ಗಿವನ್ 0 ಐತಿ, 0 ಹಾಕ್ರಿ. ಹಾಗಾದ್ರೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿರಿ. 4,250ಕ್ಕೆ ಮತ್ತು 5ರಲ್ಲೇ ಗುಣಿಸ್ಬೇಕ್ರಿ. ಹಾಗಾದ್ರೆ 4,250ಕ್ಕೆ ಮತ್ತು 5ಕ್ಕೆ ಗುಣಿಸ್ಬೇಕಂತಂದ್ರೆ 5 0 0 ರೀ, 5 0 0 ರೀ, 5 5 25 ರೀ. ನೆಕ್ಸ್ಟ್ 5 2 10 ರೀ, 10ಕ್ಕೆ 2 ಸೇರಿಸ್ರಿ 12 ರೀ. ನೆಕ್ಸ್ಟ್ ಒಂದು ಕೈಲಿ ಹಾಕ್ಕೊಡ್ರಿ. ನೆಕ್ಸ್ಟ್ 5 4 20 ರೀ, 20ಕ್ಕೆ 1 ಸೇರಿಸ್ರಿ 21 ರೀ. 1 ವರ್ಷದ ನಂತರ ಆ ನಗರದಲ್ಲಿ ಎಷ್ಟು ಜನಸಂಖ್ಯೆ ಆಗ್ತದ ಅಂತಂದ್ರೆ 21,250 ಆಗ್ತದೆ ರೀ. ಎಷ್ಟು ಆಗ್ತದ ಅಂತ ಹೇಳ್ಯಾರ್ರಿ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕ್ರಿ. ಅಥವಾ ಎಷ್ಟು ಹೆಚ್ಚಳವಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾರ ಕೇಳಿದ್ರಪ್ಪ ಅಂತಂದ್ರೆ ನೀವೇನು ಮಾಡಬೇಕು? ಪ್ರಸ್ತುತ ಜನಸಂಖ್ಯೆಯಲ್ಲಿ ಹಿಂದಿನ ಜನಸಂಖ್ಯೆಯನ್ನು ಮೈನಸ್ ಮಾಡ್ಬೇಕ್ರಿ. ಪ್ರಸ್ತುತವಾಗಿ ಜನಸಂಖ್ಯೆ ಎಷ್ಟದ ಅಂತಂದ್ರೆ 21,251 ಅದ ರೀ 1 ವರ್ಷದ ನಂತರ. ಮೊದಲು ಎಷ್ಟಿತ್ತು ರೀ ನಮ್ಮದು? 17,000 ಇತ್ತು ರೀ, 17,000 ರೀ. ಹಾಗಾದ್ರೆ ಮೈನಸ್ ಆಫ್ 17,000. ಸೊ 0ಕ್ಕೆ 0 ರೀ, 5ರಾಗ 0 ತೆಗೆದ್ರೆ 5 ರೀ, 2ರಾಗ 0 ತೆಗೆದ್ರೆ 2 ರೀ. ನೆಕ್ಸ್ಟ್ ರೀ 11ರಾಗ 7 ತೆಗಿರಿ. 11ರಾಗ 7 ತೆಗೆದ್ರೆ ಎಷ್ಟು ಬರ್ತೈತಿ ಅಂದ್ರೆ 4 ಬರ್ತ್ರಿ. ಕೈಲ 1 ಕೊಡ್ತೀರಿ. ಹಾಗಾದ್ರೆ ಆ ನಗರದ ಜನಸಂಖ್ಯೆ ಎಷ್ಟು ಹೆಚ್ಚಾಯ್ತು ರೀ? ಅಲ್ಲಿ 4,250 ರೀ. ಸೊ ಇದು ನಾವು ಫಾರ್ಮುಲಾ ಯೂಸ್ ಮಾಡಿದ್ವಿ ರೀ. ನಾವು ಇಲ್ರಿ, ನಾವು ಫಾರ್ಮುಲಾ ಯೂಸ್ ಮಾಡೋಂಗಿಲ್ಲ ಅಂದ್ರೆ ಡೈರೆಕ್ಟ್ಲಿ ಏನು ಮಾಡೋದಪ್ಪ ಅಂತಂದ್ರೆ 17,000 ತಗೊಳ್ಳೋದ್ರಿ.
ಇಂಟು 100ಕ್ಕೆ ಎಷ್ಟು ಹೆಚ್ಚಾಗತೈತ್ರಿ 25% ಹೆಚ್ಚಾಗತೈತ್ರಿ 100ಕ್ಕೆ 25% ಹೆಚ್ಚಾಗತೈತಂದ್ರೆ 125 ಆಗ್ತದ ರೀ 2 0 ಕ್ಯಾನ್ಸಲ್ ಹೊಡೀರಿ ನೆಕ್ಸ್ಟ್ 170ಕ್ಕೆ 125ಕ್ಕೆ ಮಲ್ಟಿಪ್ಲೈ ಮಾಡಿರಿ ಅದು ಆನ್ಸರ್ ಎಷ್ಟು ಕೊಡ್ತೈತಪ್ಪ ಅಂದ್ರೆ 21,250 ಒಂದೇ ವರ್ಷ ಇದ್ದಾಗ ಇದನ್ನು ಯೂಸ್ ಮಾಡಿರಿ 2 ವರ್ಷ 3 ವರ್ಷ ಕೊಟ್ರು ಅಂದ್ರೆ ಯಾವುದು ಯೂಸ್ ಮಾಡಿರಿ ಇದು ಯೂಸ್ ಮಾಡಿರಿ ಇನ್ಕ್ರೀಸಸ್ ಅಂದರೆ ಏನು ಮಾಡ್ಕೊರಿ ಪರ್ಸೆಂಟೇಜನ್ನು ಪ್ಲಸ್ ಮಾಡ್ಕೊರಿ ಡಿಕ್ರೀಸಸ್ ಅಂದರೆ ಪರ್ಸೆಂಟೇಜನ್ನು ಏನು ಮಾಡಿರಿ ಇಲ್ಲಿ ಮೈನಸ್ ಮಾಡಿರಿ ಸೊ ಕೆನ್ ಐ ಗೋ ನೆಕ್ಸ್ಟ್ ನೋಡ್ರಿ ಏನು ಕೊಟ್ಟಾರಪ್ಪ ಅಂದ್ರೆ ಸಮ್ ಆಫ್ 7,982 ಪ್ಲಸ್ 93 ಇದನ್ನು ಅಡಿಷನ್ ಮಾಡಿರಿ ಅಂತ ಹೇಳಿ ಕೊಟ್ಟಾರ್ರಿ ಹಾಗಾದ್ರೆ 7,982ಕ್ಕೆ ಎಷ್ಟನ್ನು ಕೂಡಿಸಂತಂದ್ರಿ ನಮ್ಗೆ 93 ಕೂಡಿಸಿ ಅಂತ ಹೇಳ್ತಾರ್ರಿ ಸೊ ಕೂಡ್ಸೋಣ 2ಕ್ಕೆ 3 ಸೇರಿಸ್ರಿ 5 ರೀ 8 ಮತ್ತು 9 ಕೂಡಿಸಿದ್ರೆ ಎಷ್ಟಾಗದ್ರಿ 17 ಆಗ್ತದ 7 9 1 ಸೇರಿಸಿದ್ರೆ ಎಷ್ಟಾಗದ್ರಿ 10 ಆಗದ ಒಂದು ಕೈಲ ಕೊಡ್ತೀರಿ 7 1 ಸೇರಿಸಿದ್ರೆ ಎಷ್ಟಾಗದ 8 ಹಾಗಾದರೆ ಇದರ ಮೊತ್ತ ಎಷ್ಟಾಗೋದ್ರಿ 8,075 ಸೊ ನೆಕ್ಸ್ಟ್ ಹೋಗೋಣ ಏರಿಯಾ ಆಫ್ ಅ ರೆಕ್ಟಂಗಲ್ ಈಸ್ 35 meter square and the length of its length is its length is 7 meter. What will be the perimeter of a rectangle? Perimeter of a rectangle. ನೋಡ್ರಿ ಪ್ರಶ್ನೆ ಕೊಟ್ಟಾರ್ರಿ ಏನಂತ ಕೊಟ್ಟಾರಪ್ಪ ಅಂತಂದ್ರೆ ಒಂದು ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 35 ಚದರ ಮೀಟರ್ ಕೊಟ್ಟಾರ ಮತ್ತು ಅದರ ಉದ್ದ ಎಷ್ಟು ಕೊಟ್ಟಾರ್ರಿ 7 ಮೀಟರ್ ಕೊಟ್ಟಾರ ಮತ್ತು ನಮ್ಗೆ ಕೇಳ್ತಾರ್ರಿ ಅವರ ಸುತ್ತಳತೆ ಕೇಳ್ತಾರಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಆಯತ ಅಂತಂದ್ರೆ 2 ಜೊತೆ ಬಾಹುಗಳು ಏನಾಗಿರ್ತಾವ್ರಿ ಸಮ ಆಗಿರ್ತಾವ 2 ಜೊತೆ ಬಾಹುಗಳು ಸಮ ಆಗಿರ್ತಾವಂದ್ರೆ ಇದು ಲೆಂತ್ ರೀ ಇದು ಬ್ರೆಡ್ತ್ ರೀ ಹಾಗಾದ್ರೆ ನಮ್ಗೆ ಏರಿಯಾ ಕೊಟ್ಟಾರ್ರಿ ಏರಿಯಾ ಅಂದ್ರೆ ಒಳಗಡೆ ಪ್ರದೇಶ ಎಷ್ಟದ ಅಂದ್ರೆ 35 ಅದ ರೀ ಒಳಗಡೆ ಪ್ರದೇಶ ವಿಸ್ತೀರ್ಣ 35 ರೀ ಉದ್ದ ಎಷ್ಟು ಉದ್ದ ಐತೆ ಅಂತ ಹೇಳ್ತಾರ್ರಿ 7 ಮೀಟರ್ ಉದ್ದ ಐತಿ ಅಂತ ಕೇಳ್ತಾರ್ರಿ ಹಾಗಾದ್ರೆ ಸುತ್ತಾತೆ ಕೇಳ್ತಾರೆ ನಮ್ಗೆ ಗೊತ್ತಿರೋವಂಗೆ ಸುತ್ತಾತೆ ಅಂದ್ರೆ ಏನ್ರಿ 2 ಉದ್ದ ಅದಾವ್ರಿ 2 ಅಗಲ ಅದಾವ್ರಿ 2 ಉದ್ದ ಪ್ಲಸ್ 2 ಅಗಲ ಕೂಡಿಸ್ಬೇಕ್ರಿ ಹಾಗಾದ್ರೆ ಉದ್ದ 7 ಅದ ರೀ ಅಗಲ ಎಷ್ಟದ ಈಗ ನೋಡ್ರಿ ನಿಮ್ಗೆ ಅನಿಸುತ್ತಾ 35/7 ಅನಿಸುತ್ತಾ 7 1 7 5 35 ಅಂತೀವಿ ಹಾಗಾದ್ರೆ ಇದೆಷ್ಟು ಬರ್ತೈತ್ರಿ 5 ಬರ್ತೈತ್ರಿ ಸೊ ಇದು 5 ಆತಂದ್ರೆ ಇದೆಷ್ಟಾಗತ್ತೆ ರೀ 5 ಆಗ್ತೈತಿ ಹಾಗಾದ್ರೆ ಇದು 7 ಐತಿ ಅಂದ್ರೆ ಇದೆಷ್ಟು ಆಗತ್ತೆ ರೀ 7 ಆಗತ್ತೆ ಸೊ ಈಗ ನಮ್ಗೆ ಸುತ್ತಾತೆ ಅಂದ್ರೆ ನಾವು ಅಡಿಷನ್ ಮಾಡ್ತೀವಿ ರೀ ಹೆಂಗೆ ಅಡಿಷನ್ ಮಾಡ್ತೀವಿ ರೀ 2 ಉದ್ದ 2 ಅಗಲ 2 ಉದ್ದ ಅಂದ್ರೆ 7 7 ಎಷ್ಟಾಯ್ತು ರೀ 14 ಆತ್ರಿ 5 5 10 ರೀ ಕೂಡಿಸ್ತೀರಿ 14 ಪ್ಲಸ್ 10 ಕೂಡಿಸಿದ್ರೆ ನಮ್ಮ ಉತ್ತರ ಸುತ್ತಾತ ಎಷ್ಟಾಯ್ತು ರೀ 24 ಮೀಟರ್ ಆತ್ರಿ ಸೊ ಇಲ್ಲ ನಾ ಫೈಂಡ್ ಔಟ್ ಮಾಡ್ತೇನೆ ರೀ ಫಾರ್ಮುಲಾ ಪ್ರಕಾರ ಫೈಂಡ್ ಔಟ್ ಮಾಡ್ತೇನೆ ಅಂತಂದ್ರೆ ಯು ಕ್ಯಾನ್ ಯೂಸ್ ಸೊ ಏರಿಯಾ ಕೊಟ್ಟಾರ್ರಿ ಏರಿಯಾ ಅಂದ್ರೆ ಗೊತ್ತಿರಬೇಕು ನಿಮ್ಗೆ ಆಯತದ ವಿಸ್ತೀರ್ಣ ಅಂತಂದ್ರೆ ಉದ್ದ ಗುಂಡ್ಲೆ ಅಗಲ ಹಾಗಾದ್ರೆ ಉದ್ದ ಗುಂಡ್ಲೆ ಅಗಲ ಅಂತಂದ್ರೆ ಸೊ ಏರಿಯಾ ಕೊಟ್ಟಾರ್ರಿ 35 ಅಗಲ ಕೊಟ್ಟಾರ್ರಿ 7 ಹಾಗೆ ಉದ್ದ ಕೊಟ್ಟಾರ್ರಿ 7 ಅಗಲ ಎಷ್ಟದ ಕಂಡುಹಿಡಿಬೇಕ್ರಿ ಸುತ್ತಾಳ್ತೆ ಬೇಕಾರ ಅಗಲ ಸೊ ಇಲ್ಲಿ 7 ಇದ್ರ ಜೊತೆ ಗುಣಾಕಾರ ಅದ ರೀ ಈ ಕಡೆ ಬಂದರೆ ಏನಾಗತ್ತಾ ಭಾಗಾಕಾರ ಆಕೈತಿ 7 35ಕ್ಕೆ ಭಾಗಿಸ್ಬೇಕ್ರಿ ಅವಾಗ ಏನು ಸಿಗುತ್ತಪ್ಪ ಅಂತಂದ್ರೆ ನಮ್ದು ಅಗಲ ಎಷ್ಟದ 7 1 7 5 ಹಾಗಾದ್ರೆ
ನಮ್ಮ ಅಗಲ ಎಷ್ಟೈತ್ರಿ 5 ಐತಿ. ಉದ್ದ ಎಷ್ಟು ಕೊಟ್ಟಾರ್ರಿ 7 ಕೊಟ್ಟಾರ್ರಿ. ಅಗಲ 5 ಐತ್ರಿ. ಸೊ ನಮ್ಗೆ ಗೊತ್ತೈತ್ರಿ ಸುತ್ತಳತೆ ಫಾರ್ಮುಲಾ ಯೂಸ್ ಮಾಡೋಣ್ರಿ. ಸುತ್ತಳತೆ ಫಾರ್ಮುಲಾ ಹೆಂಗಂತ ಅಂದ್ರೆ ಸುತ್ತಳತೆ ಕಂಡಿಡಿ ಅಂತಂದಾರಂದ್ರೆ 2 ಉದ್ದ 2 ಅಗಲ ಕೂಡಿಸ್ಬೇಕು. ನಾ ಚಿತ್ರೊಳಗೆ ನಿಮ್ಗೆ ತೋರಿಸಿದ್ದೇನೆ. ಆದ್ರೆ ಇಲ್ರಿ ನಮ್ಗೆ ಸುತ್ತಳತೆ ಸೂತ್ರನ ಬೇಕಂದ್ರೆ ಪೆರಿಮೀಟರ್ ಈಕ್ವಲ್ ಟು 2 ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ಹಿಯರ್ ಈಸ್ 2. ಲೆಂತ್ ಈಸ್ ಗಿವನ್ 7. ಉದ್ದ ಎಷ್ಟು ಕೊಟ್ಟಾರ್ರಿ 7 ಕೊಟ್ಟಾರ್ರಿ. ಪ್ಲಸ್ ಅಗಲ ಎಷ್ಟು ಕೊಟ್ಟಾರ್ರಿ 5 ಕೊಟ್ಟಾರ್ರಿ. ಸೊ ಇಲ್ಲಿ ಎರಡನ್ನ ಕೂಡಿಸ್ರಿ. 7 5 ಕೂಡಿಸಿದ್ರೆ ಎಷ್ಟಾಗತ್ತಾ 12 ಆಗತ್ತಾ. 12ಕ್ಕೆ 2 ಗುಣಿಸ್ರಿ. 12 2 ಎಷ್ಟಾಯ್ತಾ 24 ಮೀಟರ್. ಹಾಗಾದರೆ ನಮ್ಮ ಸುತ್ತಳತೆ ಎಷ್ಟಾಯಿತು 24 ಮೀಟರ್. ಹಾಗಾದರೆ ವಿಸ್ತೀರ್ಣ ಕೊಟ್ಟಾಗ ಉದ್ದ ಕೊಟ್ಟರು ಅಂದ್ರೆ ಫಸ್ಟ್ ನಾವು ಕಂಡುಹಿಡ್ಬೇಕೇನು ಅಗಲ ಕಂಡುಹಿಡ್ಬೇಕು. ಅಗಲ ಕಂಡುಹಿಡ್ಬೇಕಾರೆ ಏನು ಮಾಡಿರಿ ಡೈರೆಕ್ಟ್ಲಿ ಇದನ್ನೇ ಭಾಗಿಸ್ರಿ. 7 1 7 5 ಅಗಲ 5 ಸಿಗ್ತೈತ್ರಿ. ಇಲ್ಲ 5 ಐತಿ ಅಂದ್ರೆ ಇದು ಎಷ್ಟಾಗುತ್ತಾ 5 ಆಗುತ್ತಾ. ಇದು 7 ಅಂದ್ರೆ ಇದು 7 ಆಗುತ್ತಾ. 7 7 ಕೂಡಿಸಿದ್ರೆ 14. 5 5 ಕೂಡಿಸಿದ್ರೆ 10. 14 10 ಕೂಡಿಸಿದ್ರೆ ಸುತ್ತಳತೆ ಎಷ್ಟು ಬರುತ್ತಾ 24 ಬರುತ್ತಾ. ನೆಕ್ಸ್ಟ್ ಹೋಗೋಣ. ರೇಷಿಯೋ ಆಫ್ A and B is even 5:8 and B equal to 40. Then find value of A. Then find value of A. ನೋಡ್ರಿ ನಮ್ಗೆ ಈಗ ಕೊಟ್ಟಾರ್ರಿ ಏನು ಕೊಟ್ಟಾರಪ್ಪ ಅಂದ್ರೆ A/B ಮೌಲ್ಯ ಕೊಟ್ಟಾರ್ರಿ. A/B ಯಾವ ಅನುಪಾತದಾಗದ ಅಂತ ಕೊಟ್ಟಾರ್ರಿ 5:8 ಅಂತ ಕೊಟ್ಟಾರ್ರಿ. 5:8 ಕೊಟ್ಟಾಗ B ಯ ಮೌಲ್ಯ ಎಷ್ಟು ಕೊಟ್ಟಾರ್ರಿ 40 ಕೊಟ್ಟಾರ್ರಿ. B ಯ ಮೌಲ್ಯ ಎಷ್ಟು ಕೊಟ್ಟಾರ್ರಿ 40 ಕೊಟ್ಟಾರ್ರಿ. 40 ಕೊಟ್ಟಾರಂದ್ರೆ 8 ಎಷ್ಟಲೇ 40 ರೀ 8 5 40 ರೀ. ಹಾಗಾದ್ರೆ 8 5 40 ಅಂತ ಹೇಳಿ ಕೇಳಿದಾರಂದ್ರೆ ಇಲ್ಲಿ 5 ಮಲ್ಟಿಪ್ಲೈ ಮಾಡ್ಯಾರಂದ್ರೆ ನಾವು 5ಕ್ಕೆ 5 ಮಲ್ಟಿಪ್ಲೈ ಮಾಡೋಣ್ರಿ. 5 5 25 ರೀ. ಸೊ ಆನ್ಸರ್ 25 ರೀ. ಇಲ್ರಿ ನಾವು ಹೇಗೆ ಬಿಡಿಸ್ತೀವ್ರಿ ಅಂತಂದ್ರೆ ನೀವು ಹೇಗೆ ಬಿಡಿಸ್ಬೇಕಪ್ಪ ಅಂತಂದ್ರೆ 8ಕ್ಕೆ 40 ಕೊಟ್ಟಾಗ 5ಕ್ಕೆ ಎಷ್ಟಾಗುವುದು. ಹಾಗಾದರೆ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇದರಿಂದ ಭಾಗಿಸಿ. 5 × 40 / 8. ಸೊ ಇವಾಗ 8ಕ್ಕೆ 40ಕ್ಕೆ ಬಾ ಹೋಗ್ತೈತೆ ನೋಡ್ರಿ. 8 1 ರೀ 8 5 ರೀ 5 × 5 5 5 ಎಷ್ಟಾಗತ್ತೆ ರೀ 25. ಈ ಮೆಥಡನ್ನು ಯೂಸ್ ಮಾಡ್ಬೋದ್ರಿ. ಇಲ್ಲೇ ಗೊತ್ತಾಗತ್ತಂದ್ರೆ 8 ಎಷ್ಟಲ 40 ರೀ 8 5 40. ಹಾಗಾದ್ರೆ 5 ಮಲ್ಟಿಪ್ಲೈ ಮಾಡ್ಯಾರಂದ್ರೆ ನಾವು 5 ಮಲ್ಟಿಪ್ಲೈ ಮಾಡೋದು. 5 × 5 5 5 25. ಹಾಗಾದರೆ ವ್ಯಾಲ್ಯೂ ಆಫ್ A is 25. ಹಾಗಾದರೆ ಇದರ ಮೌಲ್ಯ ಎಷ್ಟು ಬಂತ್ರಿ ನಮ್ಗೆ 25 ಬಂತ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯದಾಗಿ ಇನ್ ಅ ಪಾಕೆಟ್, ಕೊನೆಯ ಪ್ರಶ್ನೆನ ಇದು. ಇನ್ ಅ ಪಾಕೆಟ್ ದೇರ್ ಆರ್ 60 pens are there. There are 60 pens, out of which 20% are sold out. 20% are sold. Remaining pencils are ನೋಡ್ರಿ ಇದು ಲಾಸ್ಟ್ ಕ್ವಶನ್ ಅದ. ಸೊ ಇನ್ ಅ ಪಾಕೆಟ್ ದೇರ್ ಆರ್ 60 ಪೆನ್ಸ್. ಒಂದು ಪಾಕೆಟ್ಗಳಲ್ಲಿ ಎಷ್ಟು ಪೆನ್ಸಿಲ್ ಅದಾವ್ರಿ ಪೆನ್ ಅದಾವ 60 ಪೆನ್ ಅದಾವ್ರಿ. ಹಾಗಾದ್ರೆ 60 ಪೆನ್ನುಗಳ ಪೈಕಿ ಎಷ್ಟು ಪೆನ್ನುಗಳನ್ನು ಮಾರಾಟ ಮಾಡಲಾಗಿದೆ 20% ಪೆನ್ನುಗಳನ್ನು ಮಾರಾಟ ಮಾಡಲಾಗಿದೆ. ಹಾಗಾದರೆ ರಿಮೇನಿಂಗ್ ಪೆನ್ಸ್ ಆರ್ ಉಳಿದ ಪೆನ್ನುಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ 100ಕ್ಕೆ ಎಷ್ಟು % ಮಾರಿದವ್ರಿ 20% ಮಾರ್ಯಾವ್ರಿ. ಹಾಗಾದ್ರೆ
ಎಷ್ಟು ಪರ್ಸೆಂಟ್ ರಿಮೈನಿಂಗ್? 100ರಲ್ಲಿ 20% ಸೋಲ್ಡ್ ಔಟ್ ಆದರೆ, 100ಕ್ಕೆ 20 ಸೋಲ್ಡ್ ಔಟ್ ಆದರೆ ನಮ್ಮ ಬಳಿ ಉಳಿದ ಪೆನ್ನುಗಳ ಸಂಖ್ಯೆ ಅಷ್ಟೇ 80%. ಅವ್ರು ಕೇಳಾರ್ರಿ ಏನಂದ್ರೆ ರಿಮೈನಿಂಗ್ ಪೆನ್ಸ್ ಎಷ್ಟು ಪೆನ್ ಉಳ್ದಾವಂತ. 100ಕ್ಕೆ 20 ಮಾರ್ಯಾರಂದ್ರೆ 100ಗೆ 20 ತೆಗಿರಿ, ಉಳ್ದಿದ್ದು ಸಿಗ್ತಾವ್ರಿ. ಎಷ್ಟು ಪರ್ಸೆಂಟ್ ಉಳ್ದಾವ್ರಿ? 80% ಉಳ್ದಾವ್ರಿ. 80 ಎಷ್ಟಕ್ರಿ? 60ಕ್ರಿ. ಹಾಗಾದರೆ ನೋಡ್ರಿ 80% ರಿಮೂವ್ ಮಾಡ್ತಂದ್ರೆ ರಿಮೂವ್ ಮಾಡಿರಿ. ಇಲ್ಲ ನಾ ಇಲ್ಲೇ ಕ್ಯಾನ್ಸಲೇಷನ್ ಮಾಡ್ತಂದ್ರೆ 2 0 ಇದಾವ್ರಿ, ಪರ್ಸೆಂಟೇಜ್ ಐತಿ, 0 0 ಕ್ಯಾನ್ಸಲ್ ರೀ, 8 48 ಹೇಳ್ಬೋದು ರೀ. ಇಲ್ಲ ನಾ 80% ರಿಮೂವ್ ಮಾಡ್ತೇನೆ ಅಂತಂದ್ರೆ 100 ರೀ ಇಂಟು 60. ಇವಾಗ ಕ್ಯಾನ್ಸಲ್ 0 0 ಅಂದರ್ 1 0 0 0. ಕೆಳಗಿನ 2 0 ಮೇಲಿನ 2 0 ಹೋದ್ರಿ. 8 ಹಾಗಾದ್ರೆ 8 ಎಷ್ಟು ಅದಾವ್ರಿ? 48 ಉಳ್ಕೊಂಡವ್ರಿ. ಎಷ್ಟು ಮಾರಿದಂಗೆ ಐತ್ರಿ? 60 ಪೆನ್ನೊಳಗೆ 40 ಪೆನ್ ಉಳ್ಕೊಂಡಾವ ಅಂದ್ರೆ ನಾವು ಮಾರಿದ ಒಟ್ಟ ಎಷ್ಟು ಪೆನ್ ಮಾರಿ ಅಂದಂಗೆ ಆಯ್ತಾ? 12 ಪೆನ್ನ ಮಾರಿದ್ವಿ ಅಂದಂಗೆ ಅದ. 20%ಕ್ಕೆ ಎಷ್ಟು ಪೆನ್ ಮಾರಾಟ ಮಾಡಿದಾವ ಅಂತ ಕೇಳಿದ್ರೆ 12 ಪೆನ್ ಸಿಗ್ತಾವ್ರಿ. ಹಾಗಾದ್ರೆ ಎಷ್ಟು ಪೆನ್ ಉಳ್ದಾವ ಅಂದ್ರೆ ಎಷ್ಟಾಯ್ತಾ? 48 ಪೆನ್ ಉಳ್ದಾವ್ರಿ. ಹೀಗೆ ಸಾಲ್ವ್ ಮಾಡ್ತಂದ್ರೆ ಹೀಗೆ ಸಾಲ್ವ್ ಮಾಡಿರಿ. ಇಲ್ರಿ ನಾವು ಡೈರೆಕ್ಟಾಗಿ ತೊಗೋತೀವಿ ಅಂತಂದ್ರೆ ನೀವೇನು ತೊಗೊಳ್ಬೋದಂದ್ರೆ 80% ಇಂಟು 60. ಏನು ಮಾಡೋದಪ್ಪ ಅಂತಂದ್ರೆ ಪರ್ಸೆಂಟೇಜ್ ಇದ್ದಾಗ 2 0 ಇತ್ತು ಅಂದ್ರೆ ಈ 0 ಪರ್ಸೆಂಟೇಜ್ ಎಲ್ಲ ಕ್ಯಾನ್ಸಲ್ ಆಗ್ತಾವ್ರಿ. ಉಳ್ಕೊಂಡೈತಿ ಅಂದರೆ 8 48 ರೀ. ಎಷ್ಟು ಉಳ್ಕೊಂಡವ್ರಿ? ನಮ್ಮ ಈಗ 48 ಉಳ್ಕೊಂಡವ್ರಿ. ಸೊ ಒಟ್ಟಾರೆ ನಮ್ಗೆ ಸಿಕ್ಕಂಥ ಪ್ರಶ್ನೆಗಳಲ್ಲಿ ನಾವು ನಿಮ್ಗೆ ಹೇಳಿದ್ದೀವಿ. ಸೊ ನಾ ಹೇಳಿದ ಗಣಿತ ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಸಿಪ್ನ್ಯಾಗ ಯಾವ ಮ್ಯಾಥ್ಸ್ ಪ್ರಶ್ನೆ ಬಂದಾವ ಅದನ್ನೂ ಕಮೆಂಟ್ ಮಾಡಿರಿ. ಮುಂದೆ ನಾವು ಯಾವ ರೀತಿ ಹೇಳಬೇಕು ಅನ್ನೋದು ನಿಮ್ಗೆ ಬೇಕಿತ್ತಂದ್ರೆ ಅದು ಕಮೆಂಟ್ ಮುಖಾಂತರ ಹೇಳ್ರಿ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.